ವೀರ ವಿಕ್ರಮಿ ಪ್ರಪಂಚ ಮೂಲೆ ಹುಟ್ಟಿದ್ರು ಒಬ್ಬನು ಸಿಗುವುದಕ್ಕೆ ಅಸಾಧ್ಯ ಎನ್ನುವುದೇ ನೆಮ್ಮದಿ. ಯಾವತ್ತಿನ ಹಾಗೆ ಸಭೆಯನ್ನು ಸೇರಿದ್ದೇನೆ. ಯಾವ ಸಭೆಯಲ್ಲಿ ಸೇರಿದ ತಕ್ಷಣ ವ್ಯಕ್ತಿಗತವಾಗಿರುವಂತಹ ಒಳಗೆ ಬರುವುದು ವಿಶೇಷ. ಆದರೆ ಇಂದು ಯಾವ ಒಳಗೆ ಅದಲ್ಲದೆ ಹೋದ್ರೆ ನೆಮ್ಮದಾಗಿರುವಂತಹ ಸಭೆಗಳಂತಹ ನೀನು ಕಳ್ಳನ ರೀತಿ ವ್ಯವಹರಿಸ್ತಾ ಇದ್ದೀಯ. ನಿನ್ನಷ್ಟಕ್ಕೆ ನೀನೇ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ತಿರುಗಾಡ್ತಾ ಇದ್ದೀಯ. ನಾನು ಯಾರಂತ ಬೇರೆ ವಿಷಯ ಅಲ್ಲ, ನನಗೆ ತಲೆ ವಿಷಯ. ನನಗೆ ಎಲ್ಲಿ ಬಂದಂತೆ ಗೊತ್ತಿಲ್ಲ. ಹೌದಾ? ಹೌದಪ್ಪ. ಎಲ್ಲಿಗೆ ಹೋಗ್ಬೇಕಂತ ಹೊರಟದ್ರೆ ನಾನು ನೀವು ಸಿಕ್ಕಿದೊಳಗಲ್ಲ, ನಾನು ದಾರಿ ನಾನು ಸಿಕ್ಕಂತ ಮುಂಚೆ ಹುಡುಕ್ತೇನೆ ಯಾರಾದ್ರೂ ಸ್ವಲ್ಪ ಸರಿ ಇದ್ದವ್ರು ಸಿಗ್ಲಿ ಅಂತೇಳಿ. ಆದ್ರೆ ಸಿಕ್ಕಿದವ್ರು ಪೂರ ಹಾಳಾದವ್ರು ಅಂತ ಇತ್ತು. ಇಲ್ಲಂತಲ್ಲ, ನೀವು ಸಿಕ್ಕಿದ್ರೆ ಸ್ವಲ್ಪ ಸರಿ ಇದ್ರೆ ತಿಳ್ಕೊಂಡಿದ್ದೆ. ಸರಿ ತಿಳ್ಕೊಳ್ಳೋದಂತ ಸರಿ ಇದ್ದೇನೆ. ಹೌದಾ? ಮನಸ್ಸುಗಾರಿಕೆ ಸರಿ ಇದ್ದೇನೆ. ಮನಸ್ಸುಗೇನಿಲ್ಲ ಅದರಲ್ಲಿ. ಆಯ್ತು ಬಿಡಿ, ನೀವು ಸರಿ ಇದ್ರಿ ಅಂತ ಆಯ್ತು. ಈಗ ನನಗೆ ಪಾಂತಾಳಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ತೋರಿಸಿ. ಯಾವುದು ಅಂತದ್ದು ನಮ್ಮಲ್ಲಿ ಇಲ್ಲ. ಇದು ಮಾಡಿ ಯಾವುದು ಅದು ಪಾಂತಾಳ ಅಲ್ವಾ? ಪಾಂತಾಳ ಅದೇ ಪಾಂತಾಳ. ನನಗೆ ಮದುವೆ ಆ ಕಡೆ ಒಂದು ಸಿಗ್ತದೆ. ಒಂದು ವರ್ಷ ಹೋದ್ರೆ ಮದುವೆ ಅವ್ರದ್ರು ಕೈ ಹಿಡ್ಕೊಂಡು ಆಗುದಿಲ್ಲ. ಮತ್ತೆ ಒಂದು ಕುರ್ರ ಅಂತೆ ಮಧು ಅಲ್ವಾ? ಮಧುವನ. ಹಾ, ಮಧುವನ. ಮಧುಪುರ. ಅಲ್ಲಿ ಹೋಗ್ಬೇಕು. ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿರಲ್ಲ. ಪಾತಾಳ ಲೋಕ. ನೀವೇ ಮಧುವನ ಇದೆಯಾ? ಅಂತದ್ದು ಮಧುವನಕ್ಕೆ. ಹಾಗಾದ್ರೆ ನಾನು ದಾರಿ ತಪ್ಪಲಿಲ್ಲ. ನೀನು ದಾರಿ ತಪ್ಪಿದ ಮಗ ಅಲ್ಲ. ಮತ್ತೆ ನೆನಪಾಗ್ತಾ ಇಲ್ಲ. ಉದ್ದಿನ ಬೇಡ ನಿಮಗೆ. ಉದ್ದಿನ ಬೇಡ ಅದು ಇಲ್ಲಿ ಸಿಗುದಿಲ್ಲ. ಬಹುಶಃ ಭಟ್ರನ್ನ ನೆನಪಿಟ್ಟಾಗಿದೆ ಈಗ. ಭಟ್ರು ನೆನೆಸಿ. ಹೌದು, ನಾಳೆ ಬೆಳಿಗ್ಗೆ ಫಲಹಾರ. ಭಟ್ರು ಇಷ್ಟೊತ್ತಿಗೆ ಆ ಉದ್ದಿನ ಬೇಡ ತಗೊಂಡು ಮತ್ತೆ ಅದನ್ನ ಇಲ್ಲಿ ಕೆಲಸ ಸಿಗ್ತದೆ ರಾಜಸ್ಥಾನದಲ್ಲಿ. ತಲೆ ಬಿಸಿ ಬರ್ತಂತದ್ದು ಅಲ್ಲ ಅಂತ ಒಂದೆರಡು ಶಬ್ದ ಮಾತಾಡಿ ಹೋಗುವಂತ ಬಂದೆ. ಇಲ್ಲಿ ಬಂದ್ರೆ ಆ ಬ್ರಾಹ್ಮಣರು ತಗೊಂಡು ಆ ಅಧಿಕಾರಿ ತಗೊಂಡು ನೀರನ್ನು ನೆನೆಸಿಟ್ಟಾಯ್ತು ಅಂತ ಹೇಳಿ ಹೋಗಿ ತಡೆ ಮಾಡಬೇಡ. ನಿನ್ನ ಕರ್ಮ. ಅದು ಉದ್ದಿನ ಬೇಳೆ ಅಲ್ಲ, ಪೆದ್ದನ್ಮಾಲೆ. ಅದೇ ಅವರೇ ಬೇಕಿತ್ತು. ಅವ್ರು ನೋಡ್ಬೇಕು. ಪಾತಾಳ ಲೋಕದ ಅಧಿಕಾರಿ. ಅವ್ರನ್ನ ತೋರಿಸಿ ಮನೆ ಹೋಗಿ ನನ್ನ ವೇಷ ಮಾಡ್ತೇವೆ ಆಮೇಲೆ ಅದಲ್ವಾ ಅಂತ ಹೇಳಿ ನನ್ನದಾಗಿರುವಂತಹ ಕಾರ್ಯವ್ಯಾಪ್ತಿ, ನಾನು ಮಾಡುವಂತಹ ಪಾತ್ರ ಅದು ನೀನು ಮಾಡ್ತಿ ಕೇಳಿ. ಹಾಗೆ ಇಲ್ಲಿ ನೋಡಿಕೊಳ್ಳುವುದು ನನ್ನ ಪಾತ್ರ ಅಲ್ವಾ? ನೀವು ನೋಡ್ಕೊಂಡು ಅಡ್ಡಿಲ್ಲ, ನೀವು ಏನ್ ಬೇಕಾದ್ರೂ ನೋಡ್ಕೊಳ್ಳಿ. ನನಗೆ ಬೇಕಾದ್ರೆ ಇದೀರ್ ಮಾಡಿ ಅವ್ರನ್ನ ತೋರಿಸಿಕೊಡಿ. ಪಾತಾಳ ಲೋಕದ ಅಧಿಕಾರಿ, ಮಧುವನದ ಅಧಿಕಾರಿ, ವೀರ ಬೆತ್ತಿನಾಲಿ, ಬೇರೆ ಯಾರು ಅಲ್ಲ. ಹೋಗಿ ಹೋಗಿ ಇವ್ರ ಹತ್ರ ಮಾತಾಡಿ ಇವರು ಸ್ಪೀಡ್ ಅಂತ ತಿಳ್ಕೊಂಡಿದ್ರು. ಹುಚ್ಚು ಸತ್ಯ ಕೂಡ ಇವ್ರು ಇಟ್ಕೊಂಡಿದ್ರೆ ಹುಚ್ಚಿಗಿತ್ತು ಹೋಗಿ ನಾನು ಎಲ್ಲಿ ಕೇಳಿ ಇವ್ರು ಹೇಳ್ತಾರ. ಇವ್ರು ಹೋದ್ರು. ನೀನೇನ ಕೇಳಿದ್ದು? ಇಲ್ಲಿ ಅಧಿಕಾರಿ ನಾನು ತೋರಿಸುತ್ತದೆ ಅದು ನಮ್ಮ ಟಿವಿ. ಈ ಟಿವಿ ಇಲ್ಲಿ ಬಿಡಿ. ಇಲ್ಲಿನ ಅಧಿಕಾರಿ ವೀರ ವಿದ್ಯುನ್ಮಾಲಿ. ಹಾಗೆ ಅಂತ ಹೇಳಿದ್ದಲ್ಲ, ಯಾಕಂತ ಹೇಳಿ ಹಾಗೆ ಹೋಗಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಕುರುಮನೆ ಇರುವುದಿಲ್ಲ. ಇಲ್ಲಿ ಬಿಡಿ, ನೀವು ಇಲ್ಲಿನ ಅಧಿಕಾರಿ ಅಂತ ಗೊತ್ತಾಗದೆ ನನಗೆ ಬುದ್ಧಿ ಪಡೋದಕ್ಕೆ ನಾನು ಬೈಕೊಂಡು ಬಿಟ್ರೆ ಎಷ್ಟು ಬೇಕಾದ್ರೂ ನಮ್ಗೆ ನಾವು ಎಷ್ಟು ಬೈಗಳು. ನೀವು ಹೌದು ಅಂತಾದ್ರೆ ಒಂದು ಒಂದು ಎಂತ
ಕೇಳಿದ್ರ ನನ್ನ ಡ್ರಾಯಿಂಗ್ ಹೇಗೆ ಕೇಳಿ ಆಗ್ಲಿ. ಹೋಯ್ ಹಾ, ನೀವು ಹೌದು ಅಂತಾದ್ರೆ ಒಂದು ಎರಡೇ ಹೇಳಮ್ಮ. ಎರಡಮ್ಮ. ಹೌದಪ್ಪ, ಹೆಚ್ಚಿಗೆ ಉಂಟು. ಬೇರೆ ಏನಲ್ಲ ನಾನು ಇದ್ದೀನಿ ನೋಡಿ. ಮತ್ತೆ ಮೇಲಿನ ಕಾಲ. ಕಾಲ ಅಂತ ಹೇಳಿದ್ರೆ ಅದು ಶೋಣಿತ ಪೂರ ತಿಂದು ಶೋಣಿತ ಪೂರ ತಿಂದು ಅಲ್ಲಿ ಪೂರ ತಿಂದು ಈ ನಮ್ಮನ ತೆಗಿಲಿಕ್ಕೆ ಬರ್ತದೆ. ಮತ್ತೆ ಶೋಣಿತ ಪೂರ ಶೋಣಿತಪುರದಿಂದ ಬಂದೆ. ಅಲ್ಲಿಂದ ನಾವು ತಿಂದು ಬಂದದ್ದಲ್ಲ. ಅಲ್ಲಿಂದ ಬಂದ ಅಲ್ಲಿ ನಮ್ಮಮ್ಮನ ತಿಂದಿ ಅಲ್ಲಿ ನಮ್ಮಮ್ಮನ ತಿಂದಿ ನಿಮ್ಮ ಅಮ್ಮನ ತಿಂಡಿ ಪೂರೈಸಲಿಕ್ಕೆ ಇಲ್ಲಿ ಮಾತಾಡಬೇಕಾಗಿಲ್ಲ. ಮತ್ತೆ ಎಂತ ಮಾತಾಡ್ತೀನಿ ನಾನು ನಮ್ಮಮ್ಮನ ತಿಂದಿ ಸಿಟ್ಟು ಬಂದ್ರೆ ಅದಲ್ಲದ ಅಮ್ಮನ ತಿಂಡಿ ಅಂತಂದ್ರೆ ಅಮ್ಮನ ತಿಂಡಿ ಅಲ್ಲಿ ಮೋರಾಣಿ ತಿಂದಿದ್ದಾವೆ. ನಮ್ಮ ತಿಂದಿ ಅವರೇ ನನ್ನ ಹೇಳಿ ಕಳುಹಿಸಿಕೊಟ್ಟು ಎಂತ ಇಲ್ಲಿ ನೀವು ನಮ್ಮ ಊರಲ್ಲಿ ಒಂದು ಪ್ರಚಾರ ಅಂತ ಹೇಳಿದ್ರೆ ನಮ್ಮ ಹೆಸರು ಶೋಣಿತದಲ್ಲಿ ಅಷ್ಟು ಪ್ರಚಾರ ನಿನ್ನ ಬಾಯಲ್ಲಿ ಗೊತ್ತೇ ಇಲ್ವಾ? ಮತ್ತೆ ಯಾಕೆ ಪ್ರಚಾರ ಹೇಗೆ ನಿಮ್ಮನ್ನ ಇದು ಮಾಡಿ ಹಾಗೆ ಇದು ಮಾಡಿ ಹಾಗೆ ಇದು ಮಾಡಿ ಹಾಗೆ ನಮ್ಮನೆ ಹಾಗೆ ನಾನು ಹೇಳೋದು ಹಾಗೆ ವಿದ್ಯುನ್ಮಾರಿ ಪೂಜೆ ಹಾಗೆ ಹೋಗುತ್ತಾರೆ ಮುದುಗರ ನೀವು ಹೇಗಿದ್ದೀರೋ ಹಾಗಿದ್ದು ಒಂದು ಭಾವಚಿತ್ರ ಮೂರು ಹಾಗೆಲಿಟ್ಟು ನೀವು ಜೀವನದ ಇದ್ದಾಗುತ್ತೆ ಅಷ್ಟು ರೀತಿಯಲ್ಲಿ ಭಾವಚಿತ್ರ ಇಟ್ಟು ಬೆಳಿಗ್ಗೆ ಬೇಗ ಆಮೇಲೆ ಬೆಳಿಗ್ಗೆ ಬಂದು ಆ ಭಾವಚಿತ್ರಕ್ಕೆ ಒಂದು ಕೆಂಪು ತಿಲಕ ಹಾಕಿ ಅಡಿಯಿಂದ ಒಂದು ಊದುಬತ್ತಿ ಹಿಡಿದು ಈಗ ಒಂದು ಶಬ್ದದಲ್ಲಿ ಬಾಯಿಗೆ ಬಂದ ಪ್ರತಿಯೇ ನಿಜವಾಗ್ಲು ಬೆಳಿಗ್ಗೆ ಎದ್ದು ಪೂಜೆ ಮಾಡೋದು ಅಷ್ಟಿಷ್ಟಲ್ಲ ಊದುಬತ್ತಿ ಹಚ್ಚುದು ಇದೆಲ್ಲ ಯಾರಿಗೆ ಬಂತು? ಮತ್ತೆ ಕೆಲವರು ಹೀಗೆ ಇಟ್ಕೊಂಡು ಒಂದ್ ಸ್ವಲ್ಪ ಹೀಗೆ ಮೌನದಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಯಾವ ರೀತಿಯಲ್ಲಿ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ ದೇವರ ಜನದಲ್ಲಿ ಹೌದಪ್ಪ ಸಂತೋಷ ಇಷ್ಟೆಲ್ಲ ಹೋಗ್ತಾ ಇತ್ತು ಮತ್ತೆ ಹೂಳು ನೋಡ್ಬೇಕು ನೀವು ಹೊರಿ ತಂದು ಮಾಡಿಟ್ಟಿದ್ರಿ ಹೌದಾ ನೀನು ಮಾಡಿದ ಅದೇನು ಅರಿತವೇ ಮಾತಾಡ ವೈರಿಗಜ ತಿಮ್ಮ ನಪ್ಪ ವೈರಿಗಜ ಸಿಂಹ ಪಚ್ಚಟ್ಟಿ ಕೂಡುತ್ತ ನೀವು ಸದೇ ಬಂದದ್ದೇನು ಉತ್ತಮ ಕುಲವಂತ ಅಖಿಲಾಂಡ ಕೋಟಿ ಬೋಳ್ಬಡಿ ನಾಯಕ ನೀನು ತೆಗೆದ್ರೆ ಅದೇ ಉಂಟು. ಅದನ್ನು ಕೊಡ್ತೀನಿ ನಿನ್ನ ಕೇಳ್ತಾರೆ ಯಾರ್ಯಾರು ಸುದ್ದಿ ಬರಬೇಡ ಆಯ್ತಾ? ಬೋಳ್ಬಡಿ ಅಖಿಲಾಂಡ ಕೋಟಿ ಭಗವಂತ ನಾಯಕ. ಈ ರೀತಿ ಹೊರಡ್ತಾ ಇದ್ರು ಇಷ್ಟೆಲ್ಲ ಹೊರಡಿದ ಮೇಲೆ ನಮ್ಮ ಅಮ್ಮನಿಗೆ ನಿಮ್ಮ ಮೇಲೆ ಒಂದು ಸಂಖ್ಯೆ ನಿನ್ನ ಅಮ್ಮನ ಮೇಲೆ ನನಗೆ ಅವರಿಗೆ ಪ್ರಾಯ ಅವನಿಗೆ 50 ವರ್ಷ ಇರ್ಬೋದು ಅಷ್ಟು ಅವರಿಗೆ ಹೆಚ್ಚು ಪ್ರಾಯ ವಿಷಯ ಗೊತ್ತಿರ್ಬೋದು ನಿಮ್ಗೆ. ವೀರ ವಿದ್ಯುನ್ಮಾರಿ ಪಟ್ಟಣದಲ್ಲಿ ಏರಿದ್ದಾರೆ, ಮದುವೆಯನ್ನು ಆಗಲಿಲ್ಲ ಎನ್ನುವ ಹಾಗೆ. ಆದ್ರೆ ನಿಮ್ಮ ಅಮ್ಮನನ್ನ ಮದುವೆ ಆಗುವಂತಹ ಇದು ಬರಲಿಲ್ಲ. ಮತ್ತೆ ಎಂತದ್ದು ಹೋಗಿ ನಮ್ಮ ಅವನ ಮೇಲೆ ಮುಟ್ಕೊಂಡಾಗಿ ನೀನು ಹೇಳಿದ್ದೆ ಮತ್ತೆ ಈಗ ನಿಮ್ಮ ಹತ್ರ ಹೇಳಿದ್ದ ಮದುವೆ ಆಗ್ತಂತೇಳಿ ಹೇಳಿ ಕಳಿಸಿದ್ದೆ ಯಾಕೆ ನಿನ್ನ ಮಾತಿನ ತಾತ್ಪರ್ಯ ಎಂತದ್ದು? ತಾತ್ಪರ್ಯ ಉಂಟು ಏನು? ಆವಾಗ ಒಂದು ಮಾತು ಹೇಳಿದ್ದೆ ದಿಗ್ವಿಜಯ ಅಂತ ಹೇಳಿ ಅವರಿಗೆ ಅವರಿಗೆ ಮಗಳಿದ್ದಾಳೆ. ಅಲ್ಲಪ್ಪ ಹಾಗೆ ಮಾತಾಡು. ನಾನು ಯೋಚನೆ ಮಾಡಿದೆ ನೀವು ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತಾದ್ರೆ ನಿಮ್ಗೆ ಯಾಕೆ ಹೆಣ್ಣು ಕೊಡೋದಿಲ್ಲ ಹೆಣ್ಣು ಕೊಡುವವರಿಲ್ಲ ಅಲ್ಲ, ಶೂರರು ಧೀರರು ಕರಗಂಭೀರನಾಗಿರುವಂತಹ ವೀರ ವಿದ್ಯುನ್ಮಾಲಿಗೆ ಸರಿಸಮಾನವಾಗಿರುವಂತಹ ಹೆಣ್ಣನ್ನು ಸಿಗಲಿಲ್ಲ ಅಂತಾದ್ರೆ ನೀವು ಮದುವೆ ಆಗಿ ಮುಗಿಸಿದ್ದ ವಿರಾಜತಿಗೆ ಯಾರಿಗೆ ಮನಸ್ಸು? ಹೌದಾ ನಿಮಗೆ ಮದುವೆಯಾಗಿ ಮನ್ಸುತ್ತಂತಾದ್ರೆ ಇನ್ನೇ ನೀವು ತಡ ಮಾಡೋದು ಬೇಡ ಮಾಡುದಲ್ವಾ? ಬನ್ನಿ ನಾನಿದ್ದೆ ನಾನು ಬರುವಾಗ ಅದನ್ನ ಆಲೋಚನೆ ಮಾಡುವುದು ಅನ್ಕೊಂಡಿರುವ ಹಾಗೆ ಈ ಫಸ್ಟ್ ಮದುವೆ ಆಗಬೇಕಂತ ನಾನಿದ್ದೇನೆ ಎಂಬುದಾಗಿ. ಅಯ್ಯೋ ನಿನ್ನನ್ನು ಯಾವ ಕಾರಣಕ್ಕೆ ಮದುವೆ ಆಗುದು? ನಾನು ಜೀವನ ಕಟ್ಟು ನಂಗೆ ನಾನು ನನ್ನನ್ನು ಮದುವೆಗೆ ಅಂತ ಹೇಳಿದ್ದಲ್ಲ ವಿಷಯ ಬೇರೆ ಅಲ್ಲ ಆ ದಿಕ್ಕಿಗೆ ಬೆಳೀತಾಳೆ ಅಷ್ಟು ಸುಂದರ ಅಷ್ಟು ಚಂದದ ಹೆಣ್ಮಕ್ಳು ನೋಡ್ಲಿಕ್ಕೆ ಸಿಗಲಿಕ್ಕಿಲ್ಲ ಯಾವ ಊರಲ್ಲಿ ಅಷ್ಟು ಚೆಲುವೆ ನೋಡೋಣ. ಮತ್ತೆ ಅವ್ನು ನೋಡ್ಬೇಕಂದ್ರೆ ಎಲ್ಲಿ ಇಲ್ಲ ಅಂತಲ್ಲ ನೀವೊಂದು ಮ್ಯಾಲ ಹೋಗ್ಬೇಕು ನನಗೆ ಅದೇ ಗೊತ್ತಾಗಿದೆ. ನಾನು ಕೂತ್ಕೊಳ್ಳುವಾಗ ಪದೇ ಪದೇ ಏಳಿಸಿದ ನೋಡುವಾಗ ಈ ಆಸನದ ಹಿಡಿಕೊಂಡು ಅಂತ ಗೊತ್ತಾಗ್ತದೆ. ಮತ್ತೆ ನಾನು ಮೇಲೆ ಹೋಗುದು ಬೆಚ್ಚುತ್ತದೆ. ಯಾರು ಕೇಳಿ ನೀವು ಸ್ವರ್ಗಕ್ಕೆ ಹೋಗ್ಬೇಕು ಸ್ವಲ್ಪ ಸ್ವರ್ಗವ ಸ್ವರ್ಗವ ಸ್ವರ್ಗ ಅಲ್ಲಿ ಹೋಗ್ಬೇಕು, ನೀನು ಹೋಗು. ಅಲ್ಲಿದ್ದಾರೆ ಅಲ್ಲಿ ಹಾಕ್ಸಿ ಅದನ್ನೇ ಮಾಡ್ತೇವೆ.
ಪಾಂಡ್ಯ ಅವರು ಶರೀಫ್ ಇಡಂತೆ ಅವರಾದ್ರೆ ಇನ್ನೊಬ್ರು ಇದ್ದಾರೆ ಅಷ್ಟು ಚಂದದವರು ಅಮ್ಮ ಅವಳು ಮಾತ್ರ ಕರೆ ಕೊಟ್ಟರು ಮಾತ್ರ ಬರು ಎಲ್ಲಿ ಬರುವೇ ಅದು ಆಂಬುಲೆನ್ಸ್ ಅವಳು ಉಚಿತ ಸೇವೆ ಮಾಡುದು. ಒಳ್ಳೆ ಅಷ್ಟು ಚೆಲುವೆ ಅಂತ ಆಯ್ತು. ಹಾಗಾದ್ರೆ ಅವರನ್ನ ಅವಳು ನಿಮಗೆ ಮುನ್ಸುಂಟು ಅಂತಾರೆ ಇನ್ನು ನೀವು ತಡ ಮಾಡಬೇಡ ನೀವು ಗಮನ ತಗೊಂಡು ನಾಳೆಗೆ ತಿಕ್ಕೋಣ ಸಹಿತರಾಗಿ ಪದ್ಧತಿ ಹೌದು ಅಂತಾದ್ರೆ ನಿಮಗೆ